ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ನಾವು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ, ಮನೇಲಿ ಬ್ರದರ್ ಮ್ಯಾರೇಜ್ ಇತ್ತು. ಸೊ ಹಾಗಾಗಿಬಿಟ್ಟು ವೀಡಿಯೋಸ್ನ ಎಲ್ಲ ಸ್ಕಿಪ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಕಾರಣಾಂತರದಿಂದ ಅಂದರೆ ಮನೆಯಲ್ಲೆಲ್ಲ ಕ್ರೌಡ್ ಇರುತ್ತಲ್ವ, ಸೊ ಹಿಂಗಾಗಿ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಸೊ ದಯವಿಟ್ಟು ಕ್ಷಮೆಯಲ್ಲಿ. ಆ್ಯಂಡ್ ನಿಮ್ಮನ್ನು ಕೂಡ ನಾನು ಸಾಕಷ್ಟು ಮಿಸ್ ಮಾಡ್ಕೊಂಡೆ. ಆ್ಯಂಡ್ ವೀಡಿಯೋಸ್ಗಳಲ್ಲಿ ಮಿಸ್ ಮಾಡ್ಕೊಂಡ್ರು ಕೂಡ ಸಬ್ಸ್ಕ್ರೈಬರ್ಸ್ ಕೌಂಟ್ ಅಂತೂ ನನಗೆ ಕಮ್ಮಿ ಇರಲಿಲ್ಲ. 800 ಆಯಿತು. ಸೊ ಈ 800ಇಂದ 900 ಮತ್ತು 1K ಸಬ್ಸ್ಕ್ರೈಬರ್ಸ್ ಇನ್ನೇನು 10 ಇನ್ನು 200 ಜನರಲ್ಲಿ ಇದ್ದೀವಿ. 800 ಕ್ರಾಸ್ ಆಗ್ತಾ ಹೋಗ್ತಾ ಇದೆ. ಸೊ ಇಟ್ಸ್ ಓಕೆ, ಹೆಂಗಾದರೂ ಮಾಡಿ ಒಟ್ಟು ನಮ್ಮನ್ನ ಒಂದು ಲೆವೆಲಿಗೆ ತೊಗೊಂಡು ಹೋಗ್ತಾ ಇದ್ದೀರಾ, ಅದು ತುಂಬ ಖುಷಿ ಇದೆ. ಸೊ ಎನಿವೇಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಅರೌಂಡ್ 20,000 ಅಂದರೆ 15ರಿಂದ 20,000 ಎಲ್ಲ ಸಾಕಷ್ಟು ಜನದ ಬಗ್ಗೆ ನಾನು ಮಾತೆಲ್ಲ ಹೇಳಿದ್ದೀನಿ. ಸಾಕಷ್ಟು ಜನಗಳ ವಿಡಿಯೋಗಳು ಕೂಡ ನೋಡಿದ್ದೀನಿ. ಆವಾಗ ನನಗೇನೊಂದು ಕ್ಲಾರಿಟಿ ಬಂತು ಅಂತಂದರೆ, ಈ 20,000 ಬಜೆಟಲ್ಲಿ ಒಂದು ಬೆಸ್ಟ್ ಗೇಮಿಂಗ್ ಫೋನ್ ಆಗಿತ್ತು. ಮತ್ತು ಸಜೆಸ್ಟ್ ಮಾಡಿ ಅಂತ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗಳನ್ನು ಕೂಡ ನೋಡಿದ್ದೀನಿ. ಸೊ ಹೀಗಾಗಿಬಿಟ್ಟು ಈ ಒಂದು ಪ್ರೆಸ್ ಪಾಯಿಂಟಲ್ಲಿ ಅಂದರೆ 20,000 ನಾನು ಒಂದು ಫೋನ್ಸ್ಗಳನ್ನ ಚೂಸ್ ಮಾಡ್ಕೊಂಡು ಬಂದಿದ್ದೀನಿ. ಆ ಒಂದು 5 ಫೋನ್ಸ್ಗಳನ್ನ ನಿಮಗೆ ನಾನು ಸಜೆಸ್ಟ್ ಮಾಡ್ತೀನಂತೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ, ಈ ಒಂದು ಗೇಮರ್ಸ್ ಆಗಿತ್ತು ಮತ್ತು ಡೈಲಿ ಮೊಬೈಲ್ ಯೂಸರ್ಸ್ಗೆ ಆಗಿತ್ತು. 20,000 ಒಂದು ಬೆಸ್ಟ್ ಫೋನ್ ಏನಾದರೂ ನೀವು ಹುಡುಕ್ತಾ ಇದ್ದೀರಾ ಅಂತಂದರೆ ಈ ಒಂದು ಪ್ರೈಸ್ ಪಾಯಿಂಟಲ್ಲಿ ಈ ಒಂದು ಫೋನ್ ಬೆಸ್ಟ್ ಆಪ್ಷನಬಲ್ ಆಗುತ್ತಾ ಇದ್ದಾವೆ. ಸೊ ನೀವೇನಾದರೂ ಬೇಕಿತ್ತು ಅಂತಂದರೆ ಆರಾಮಾಗಿ ಈ ಒಂದು ಫೋನ್ಸ್ಗಳನ್ನ ಕಣ್ಬಿಚ್ಕೊಂಡು ಪರ್ಚೇಸ್ ಮಾಡ್ಕೋಬೋದು. ಆನ್ಲೈನಲ್ಲಾದರೂ ಮಾಡ್ಕೊಳ್ಳಿ, ಆಫ್ಲೈನಲ್ಲಾದರೂ ಮಾಡ್ಕೊಳ್ಳಿ. ಈ ಒಂದು ಫೋನ್ಗಳು ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಬನ್ನಿ ತಡ ಯಾಕೆ ಈ ವಿಡಿಯೋನ ಕಂಟಿನ್ಯೂ ಮಾಡೋದಂತೆ. ಸೊ ಈ ಲಿಸ್ಟಲ್ಲಿ ಬರುತ್ತೆ ಮೊದಲನೇ ಫೋನ್. ಸೊ ಅದು ವಿವೋ ಬ್ರ್ಯಾಂಡ್ ಕಡೆಯಿಂದ ವಿವೋ T3 ಅಂತಂದ್ಬಿಟ್ಟು. ಸೊ ಇದು ಕೂಡ 5G ಹ್ಯಾಂಡ್ಸೆಟ್ ಆಗಿರುತ್ತೆ. ಈ ಒಂದು ಫೋನ್ನ ಡಿಸ್ಪ್ಲೇ ನೋಡ್ಕೊಂಡಾಗ 6.67 ಇಂಚಸ್ನ ಆಮ್ಲೆ ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಇಲ್ಲಿ 120 Hz ರಿಫ್ರೆಶ್ ರೇಟ್ ಕೂಡ ಸಪೋರ್ಟ್ ಮಾಡುತ್ತೆ. ಗೇಮ್ಗೆ ಆಡ್ಕೊಳ್ಳೋಕೆ ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ಹೇಳಿ ಈ ಒಂದು ಪ್ಲಸ್ ಪಾಯಿಂಟಲ್ಲಿ ರೇಟಲ್ಲಿ. ಸೊ ಈ ಒಂದು 20,000 ಚೆನ್ನಾಗಿದೆ ಅಂತ ಹೇಳ್ಬೋದು ಡಿಸ್ಪ್ಲೇ. ಆ್ಯಂಡ್ ಈ ಒಂದು ಪರ್ಫಾರ್ಮೆನ್ಸ್ ನೋಡ್ಕೊಂಡ MediaTek Dimensity 7200 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಈ ಚಿಪ್ಸೆಟ್ ಕೂಡ ಒಂದು ಬೆಂಕಿ ಪ್ರೊಸೆಸರ್ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ಗೆ. ಓಕೆ, ಇನ್ನು ಒಂದು ಫೋನಲ್ಲಿ ಕ್ಯಾಮ್ರಾ ನೋಡ್ಕೊಂಡಾಗ 50+2 MP ಡ್ಯುಯಲ್ ಕ್ಯಾಮ್ರಾ ಸೆಟಪ್ನ ನೋಡ್ತಾ ಇದ್ದೀವಿ. ಅದು ಕೂಡ ನಮ್ಮ ವಿವೋ T3 ಒಳಗಡೆ. ಸೊ ಇನ್ನು ಫ್ರಂಟ್ ಸೈಡಲ್ಲಿ ನಮ್ಮ 16 MP ಒಂದು ಕ್ಯಾಮ್ರಾ ನೋಡ್ತಾ ಇದ್ದೀರಿ. ಆ್ಯಂಡ್ ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡ್ಕೊಳ್ಳೇಬೇಕು. 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಕೂಡ ಈ ಒಂದು ಫೋನಲ್ಲಿ ಅವೈಲೇಬಲ್ ಇರುತ್ತೆ. ಈ ಒಂದು ಫೋನಲ್ಲಿ ಬ್ಯಾಟ್ರಿ ನೋಡ್ಕೊಂಡಾಗ 5000 mAh ಬ್ಯಾಟ್ರಿ ಮತ್ತು 44 ವ್ಯಾಟ್ನ ಪವರ್ ಅಡಾಪ್ಟರ್ ನಮಗೆ ಈ ಒಂದು ಫೋನಲ್ಲಿ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಇದಕ್ಕೆ ನಾವು ಖುಷಿ ಪಡಬೇಕು. ಅಂತಂದರೆ ಈ ಒಂದು ಗೇಮ್ಗಳಿಗೆ ಆಡ್ಕೊಳ್ಳೋಕ್ಕೆ ಒಂದು ಬೆಸ್ಟ್ ಫೋನ್ ಅಂತ ಕೂಡ ಕರಿಬಹುದು. ಯಾರೆಲ್ಲ ಗೇಮರ್ಸ್ ಇದ್ದೀರಾ, ಈ ಒಂದು ಪ್ರೈಸ್ ಒಳಗಡೆ ನಾವು ಒಂದು ಫೋನ್ನ ಹುಡುಕ್ತಾ ಇದ್ದೀರಾ, ಒಂದು ಬೆಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತಂದರೆ ಈ ಪ್ರೈಸ್ ರೇಂಜಲ್ಲಿ ಒಂದು ಬೆಸ್ಟ್ ಪ್ರೊಸೆಸರ್ ಫೋನ್ನ ಹುಡುಕ್ತಾ ಇದ್ದೀವಿ. ಮತ್ತು ಒಂದು ಗೇಮ್ ಆಡ್ಕೊಳ್ಳೋಕ್ಕೆ ಒಂದು ವೆಲ್ ಫೋನ್ ಇರಬೇಕಪ್ಪ ಅನ್ನೋದಿತ್ತಂದರೆ ಈ ಒಂದು ವಿವೋ T3 ಫೋನು ನಿಮಗೆ ಒಂದು ಬೆಸ್ಟ್ ಆಪ್ಷನಬಲ್ ಆಗುತ್ತೆ. ನೀವು ಬೇಕಿತ್ತು ಅಂದರೆ ಆರಾಮಾಗಿ ಕಣ್ಮುಚ್ಕೊಂಡು ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರುತ್ತೆ ಈ ಒಂದು ಪ್ಲಸ್ ಪಾಯಿಂಟಲ್ಲಿ iQOO Z9 ಅಂತಲೇ ಹೇಳ್ಬೋದು. ಈ ವಿವೋ T3 ಮತ್ತು iQOO Z9ಗೆ ಯಾವುದೇ ರೀತಿ ಜಸ್ಟ್ ಡಿಫ್ರೆನ್ಸ್ಗಳಂದ್ರೆ ಸಿಮಿಲರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಯಾವುದೇ ರೀತಿ ಡಿಸ್ಪ್ಲೇಗಳಲ್ಲಿ ಆಯಿತು, ಮತ್ತು ಪ್ರೊಸೆಸರಲ್ಲಿ ಆಯಿತು, ಯಾವುದೇ ರೀತಿ ಚೇಂಜಸ್ಗಳನ್ನ ನೋಡಿಲ್ಲ. ಸೊ ಬನ್ನಿ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಫೋನ್ನ ಡಿಸ್ಪ್ಲೇ ನೋಡ್ಕೊಂಡಾಗ 6.67 ಇಂಚಸ್ನ ಆಮಲೆ ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಇದು ಕೂಡ 120 Hz ರಿಫ್ರೆಶ್ ರೇಟ್ನ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಅಂತಲೂ ಕೂಡ ಕರಿಬೋದು. MediaTek Dimensity 7200 ಚಿಪ್ಸೆಟ್ನ ಸಹ ನಾವಿಲ್ಲಿ ನೋಡ್ಕೋಬೋದು. 50+2 MP ಒಂದು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಸಹ ನೋಡ್ಕೋಬೋದು. 16 MP ಒಂದು ಸೆಲ್ಫಿ ಶೂಟರ್ ಸಹ ಈ ಒಂದು ಫೋನಲ್ಲಿ ಕೊಡ್ತಾ ಇದೆ ಅಂತ ಹೇಳ್ಬೋದು. 8GB ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ಕೂಡ ಈ ಒಂದು ಫೋನಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. 5000 mAh ಬ್ಯಾಟ್ರಿ ಮತ್ತು 44 ವ್ಯಾಟ್ನ ಪವರ್ ಅಡಾಪ್ಟರ್ ನಮಗೆ ಈ ಒಂದು ಬಾಕ್ಸ್ ಸಮೇತ ಸಿಗ್ತಾ ಇದೆ. ಒಂದು iQOO ಕೂಡ ಇಲ್ಲಿ ಒಂದು ಒಳ್ಳೆ ಚೆನ್ನಾಗಿರೋ ಕೆಲಸನ ಮಾಡಿದೆ ಅಂತ ಹೇಳ್ಬೋದು. ಬೆಸ್ಟ್ ಗೇಮರ್ಸ್ಗೂ ಕೂಡ ಈ ಒಂದು ಪ್ರೈಸಲ್ಲಿ ಬೆಸ್ಟ್ ಫೋನ್ ಅಂತ ಕೂಡ ಹೇಳ್ಬೋದು. ನೀವೇನಾದರೂ ಫೋನ್ನ ತೊಗೊಳ್ತೀನಿ ಏನಾಗಿದ್ದರೆ ವಿವೋ ಮತ್ತು iQOOನ ಕಣ್ಣು ಮುಚ್ಕೊಂಡು ಆರಾಮಾಗಿ ಒಂದೆರಡು ಫೋನ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬರುತ್ತೆ ಲಿಸ್ಟಲ್ಲಿ ಮೂರನೇ ಫೋನ್, ಅದು ಕೂಡ ರಿಯಲ್ಮಿ ನಾರ್ಜೋ 70 ಅಂತ ಅಂದ್ಬಿಟ್ಟು. ಸೊ ಈ ಒಂದು ಫೋನ್ ಕೂಡ ಒಂದು ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ನಾರ್ಜೋ ಸೀರೀಸಲ್ಲಿ ಒಂದು ಬೆಸ್ಟ್ ಫೋನ್ಸ್ಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ನಾರ್ಜೋ ಸೀರೀಸ್ ಅಂದ ತಕ್ಷಣ ನಮಗೊಂದು ನೆನಪಾಗೋದು ಬೆಸ್ಟ್ ಕ್ಯಾಮ್ರಾ ಮತ್ತು ಬೆಸ್ಟ್ ಡಿಸ್ಪ್ಲೇ ಅಂತ ಕೂಡ ಕರಿಬಹುದು. ಈ ಒಂದು ಫೋನಲ್ಲಿ ಡಿಸ್ಪ್ಲೇ ನೋಡ್ಕೊಂಡಾಗ 6.67 ಇಂಚಸ್ನ ಆಮಲೆ ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಇದು ಕೂಡ 120 Hz ರಿಫ್ರೆಶ್ ರೇಟ್ ಸಹ ನಾವು ನೋಡ್ಕೋಬಹುದು. ಈ ಒಂದು ಫೋನಲ್ಲಿ MediaTek Dimensity 7050 ಚಿಪ್ಸೆಟ್ನ ನೋಡ್ತಾ ಇದ್ದೀವಿ. ಇದು ಕೂಡ ಈ ಒಂದು ಪ್ರೈಸ್ಗೆ ಈ ಒಂದು 7200 ಪ್ರೊಸೆಸರು ನಮಗೆ ಕೊಡಬೇಕಾಗಿತ್ತು. ಸೊ 7050 ಚಿಪ್ಸೆಟ್ನ ಕೊಟ್ಟಿರೋದ್ರಿಂದ ಒಂದು ಲೆವೆಲಿ ಓಕೆ ಇಲ್ಲಿ ನಾವು ಕೂಡ ಯಾವುದೇ ರೀತಿ ಮಿಸ್ಯೂಸ್ ಇಲ್ಲ, ಬಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಗೇಮರ್ಸ್ಗೆ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಆ್ಯಂಡ್ ಕ್ಯಾಮ್ರಾ ನೋಡ್ಕೊಂಡಾಗ 50+2 MP ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ದೀವಿ. 60 MP ಒಂದು ಸೆಲ್ಫಿ ಶೂಟರ್ ಸಹ ನಾವಿಲ್ಲಿ ನೋಡ್ಕೋಬಹುದು. 8GB ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ಕೂಡ ನಾವಿಲ್ಲಿ ನೋಡ್ಕೋಬಹುದು. 5000 mAh ಬ್ಯಾಟ್ರಿ ಜೊತೆಗೆ 44 ವ್ಯಾಟ್ನ
ಪವರ್ ಅಡ್ಯಾಪ್ಟರ್ ಸಹ ನಾವಿಲ್ಲಿ ಈ ಒಂದು ಫೋನಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬೇಕಪ್ಪ ಅನ್ನೋದಿತ್ತು ಅಂದರೆ 17,000ಕ್ಕೆ ಈ ಒಂದು ಫೋನ್ನ ನಿಮಗೆ ಪರ್ಚೇಸ್ ಮಾಡ್ಕೋಬೋದು. ಒಂದು ಬೆಸ್ಟ್ ಆಪ್ಷನೇಬಲ್ ಈ ಫೋನ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ನಾರ್ಜೋ ಸೀರೀಸ್ನ ಯಾವಾಗಲೇ ಹೇಳಿದೆ ಬೆಸ್ಟ್ ಡಿಸ್ಪ್ಲೇ ಮತ್ತು ಬೆಸ್ಟ್ ಕ್ಯಾಮ್ರಾ ಫೋನ್ಸು ಅಂತ ಕರಿಬಹುದು. ಸೊ ನಾನು ಏನು ಹೇಳ್ತಾ ಇದ್ದೀನಿ, ರಿಯಲ್ಮಿ ನಾರ್ಜೋ 70 Pro ಏನಿದೆ ಇದು ಕೂಡ 5G ಫೋನ್. ಸೊ ಒಂದು ಬೆಸ್ಟ್ ಚೆನ್ನಾಗಿರುವಂಥ ಫೋನ್ ಅಂತಲೇ ಕೂಡ ಕರಿಬಹುದು. ಈ ಒಂದು ಡಿಸ್ಪ್ಲೇ ಕೂಡ ನೋಡ್ಕೊಂಡಾಗ 6.67 ಇಂಚಸ್ನ AMOLED ಡಿಸ್ಪ್ಲೇ, ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಹ ನಾವು ಈ ಒಂದು ಫೋನಲ್ಲಿ ನೋಡ್ಕೋಬಹುದು. ಆ್ಯಂಡ್ MediaTek Dimensity 7050 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಈ ಚಿಪ್ಸೆಟ್ಟು ಸಹ ಸೇಮ್ ಪ್ರೊಸೆಸರಲ್ಲೇ ನಮಗೆ ಈ ನಾರ್ಜೋ 70 ಮತ್ತು 70 Proದಲ್ಲಿ ಸೇಮ್ ಕೂಡ ಕಾಣ್ತಾ ಇದ್ದೀವಿ. ಮತ್ತು 50+8+2 ಮೆಗಾಪಿಕ್ಸಲ್ನ ಟ್ರಿಪಲ್ ಕ್ಯಾಮ್ರಾ ಸರನ್ನ ನಾವು ಇಲ್ಲಿ ನೋಡ್ಕೋಬಹುದು. ಅದರಲ್ಲಿ 70ದಲ್ಲಿ ಜಸ್ಟ್ 2 ಕ್ಯಾಮ್ರಾ ನೋಡ್ಕೋತಾ ಇದ್ದೀವಿ. ಈ ಒಂದು ಫೋನಲ್ಲಿ ನಾವು 3 ಕ್ಯಾಮ್ರಾನ ನೋಡ್ಕೋತಾ ಇದ್ದೀವಿ. ಅದೇ ಈ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾನೆ ಅಂತ ಕೂಡ ಕರಿಬಹುದು. 16 ಮೆಗಾಪಿಕ್ಸಲ್ನ ಸೆಲ್ಫಿ ಶೂಟರ್ ಸಹ ಎರಡರಲ್ಲೂ ಸೇಮ್ ನೋಡ್ಕೋತಾ ಇದ್ದೀವಿ. ಇನ್ನು ಬಿಟ್ಟರೆ ಯಾವುದೇ ರೀತಿ ಚೇಂಜಸ್ ನಾವು ಈ ಒಂದು ಫೋನಲ್ಲಿ ಕಾಣ್ತಾ ಇಲ್ಲ. 8GB ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ಸಹ ಇಲ್ಲಿ ನಾವು ರಿಯಲ್ಮಿ ನಾರ್ಜೋ 70 Proದಲ್ಲಿ ಕಾಣ್ತಾ ಇದ್ದೀವಿ. ಈ ಒಂದು ನಾವು ಬ್ಯಾಟ್ರಿ ನೋಡ್ಕೊಂಡಾಗ 5000 mAh ಬ್ಯಾಟ್ರಿ ಮತ್ತು 67 ವ್ಯಾಟ್ನ ಒಂದು ಪವರ್ ಅಡ್ಯಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಗ್ತದೆ. ಒಂದು ಬೆಸ್ಟ್ ಆಪ್ಷನ್ ಕೂಡ ಕರಿಬಹುದು. ಆ್ಯಂಡ್ ಈ ಒಂದು ಪ್ರೈಸಲ್ಲಿ ನೋಡ್ಕೊಂಡಾಗ 19,000ಕ್ಕೆ ಈ ಒಂದು ಫೋನ್ನ ನಿಮಗೆ ಪರ್ಚೇಸ್ ಮಾಡ್ಕೋಬೋದು. ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ ಈ ಫೋನ್ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಏನಾದರೂ ಬೇಕಿತ್ತು ಅಂದರೆ ರಿಯಲ್ಮಿ 70 Proಕ್ಕಿಂತ ನಾನು ರಿಯಲ್ಮಿ ನಾರ್ಜೋ 70ನೇ ಎಷ್ಟೋ ಮಚ್ ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಚಿಪ್ಸೆಟಲ್ಲಿ ನೋಡ್ಕೊಂಡಾಗ ಯಾವುದೇ ರೀತಿ ಚೇಂಜಸ್ ಇಲ್ಲ. ಕ್ಯಾಮ್ರಾದಲ್ಲಿ ಮಾತ್ರ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿದ್ದಾರೆ, ಬಿಟ್ಟರೆ ಇನ್ಯಾವ ರೀತಿ ಚೇಂಜಸ್ಗಳನ್ನ ನಾವು ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರುತ್ತೆ ಲಿಸ್ಟಲ್ಲಿ ರಿಯಲ್ಮಿ ಕಡೆಯಿಂದ. ಏನು ಗುರು ರಿಯಲ್ಮಿನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ರಿಯಲ್ಮಿ ಅವರು ಈ 15ರಿಂದ 20,000 ಒಳಗಡೆ ಈ ಪ್ರೈಸ್ ಒಳಗಡೆ ಸಾಕಷ್ಟು ಫೋನ್ಸ್ಗಳನ್ನ ಅವರು ಸೇಲ್ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಆಫ್ಲೈನಲ್ಲಾಗಿತ್ತು ಮತ್ತು ಆನ್ಲೈನಲ್ಲಾಗಿತ್ತು. ಇವರು ಒಂದು ಫೋನ್ಸ್ಗಳು ಈ ಒಂದು ಬಜೆಟಲ್ಲಿ ಚೆನ್ನಾಗಿರೋ ಮೊಬೈಲ್ಸ್ಗಳನ್ನ ಇವರು ಆಪ್ಟಿಮೈಸ್ ಮಾಡ್ತಾರೆ. ಯಾಕಂದರೆ ವಿವೋದವರು ಮೊದಲಿತ್ತು ಬ್ರ್ಯಾಂಡ್ 12,000 15,000ಕ್ಕೆಲ್ಲ ಒಂದು ಬೆಸ್ಟ್ ಪ್ರೊಸೆಸರ್ ಫೋನ್ ಅಂತಲೇ ಹೇಳ್ಬೋದು. ಪ್ರೊಸೆಸರ್ ಅನ್ನೋದಕ್ಕಿಂತ ಮಾರ್ಕೆಟ್ಗೆ ಆಫ್ಲೈನ್ ಕಿಂಗ್ ಅಂತಲೇ ಹೇಳ್ಬೋದು. ಆಫ್ಲೈನಲ್ಲಿ ಅಟ್ರಾಕ್ಟಿವ್ ಡಿಸೈನ್ಸ್ ಬರ್ತಾ ಇದ್ರು. ಆಫ್ಲೈನಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು. ವಿವೋ ಕೂಡ ಇವಾಗಲೂ ಕೂಡ ಆಫ್ಲೈನಲ್ಲಿ ಕಿಂಗ್ ಅಂತಾನೆ ಕೂಡ ಕರಿಬಹುದು. ಟಿ ಸೀರೀಸ್ ಏನಿದೆ ಇದು ಆಫ್ಲೈನಲ್ಲಿ ಕಿಂಗ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಆಫ್ಲೈನ್ ಕಿಂಗ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬರುತ್ತೆ ರಿಯಲ್ಮಿ 12+ ಅಂತಂದ್ಬಿಟ್ಟು ಇದರ ಒಂದು ಪ್ರೊಸೆಸರ್ ಮತ್ತು ಡಿಸ್ಪ್ಲೇ ನೋಡ್ಕೊಂಡಾಗ 6.67 ಇಂಚಸ್ನ AMOLED ಡಿಸ್ಪ್ಲೇ, ಅದು ಕೂಡ 120 Hz ರಿಫ್ರೆಶ್ ರೇಟ್ನ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. MediaTek Dimensity 7050 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಈ ಚಿಪ್ಸೆಟ್ ಕೂಡ ಒಂದು ಲೆವೆಲಿಗೆ ಓಕೆ ಕೂಡ ಕರಿಬಹುದು. 50+8+2 ಮೆಗಾಪಿಕ್ಸಲ್ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ದೀವಿ. ಇದು ಕೂಡ 16 ಮೆಗಾಪಿಕ್ಸಲ್ನ ಸೆಲ್ಫಿ ಶೂಟರ್ ಸಹ ನಾವಿಲ್ಲಿ ಗಮನಿಸಬಹುದು. 8GB ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ಸಹ ನಾವು ಈ ಒಂದು ಫೋನಲ್ಲಿ ನೋಡ್ತಾ ಇದ್ದೀವಿ. ಈ ಫೋನ್ ನಿಮಗೆ 18,500ರಿಂದ 19,000 ಒಳಗಡೆ ಈ ಒಂದು ಫೋನ್ ನಿಮ್ಗೆ ಸಿಕ್ಬಿಡುತ್ತೆ. ಒಂದು ಬೆಸ್ಟ್ ಫೋನ್ ಅಂತ ಕೂಡ ಕರಿಬಹುದು. ಈ ಕಣ್ಣು ಮುಚ್ಕೊಂಡು ಈ ಒಂದು ಫೋನ್ ಕೂಡ ನೀವು ಪರ್ಚೇಸ್ ಮಾಡ್ಕೋದಿತ್ತು ಅಂತಂದರೆ ರಿಯಲ್ಮಿ ಬ್ರ್ಯಾಂಡ್ ಇಷ್ಟಪಡೋರು ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬರುತ್ತೆ ವಿವೋ ಕಡೆಯಿಂದ. ಈ ಒಂದು ಫೋನ್ ಲಾಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದು ಕೂಡ ಒಂದು ಚೆನ್ನಾಗಿರೋ ಪ್ರೊಸೆಸರೇ, ಬಟ್ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೋಬಹುದು. ವಿವೋ Y200e ಅಂತ ಹೇಳ್ಬೋದು. ಸೊ ಈ ಫೋನ್ ಏನಿದೆ 5G ಸೆಟ್ ಆಗಿರುತ್ತೆ. ಸೊ ಈ ಒಂದು ಫೋನ್ ನಾವು ಡಿಸ್ಪ್ಲೇ ನೋಡ್ಕೊಂಡು 6.67 ಇಂಚಸ್ನ AMOLED ಡಿಸ್ಪ್ಲೇ ನೋಡ್ತಿದ್ದೀವಿ. ಇದು ಕೂಡ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಇಲ್ಲಿ ಕೂಡ ಒಂದು ಈ ಪ್ರೈಸ್ ರೇಂಜಿಗೆ ಪವರ್ಫುಲ್ ಪ್ರೊಸೆಸರ್ ಅಂತ ಕೂಡ ಕರಿಬಹುದು. ಸೊ ಹಾಗಾಗಿಬಿಟ್ಟು ಈ ವಿವೋ ಕೂಡ ನಾನು ಇಲ್ಲೊಂದು ಬೆಸ್ಟ್ ಆಪ್ಷನೇಬಲ್ ಆಗುತ್ತೆ ಅಂತಂದ್ಬಿಟ್ಟು ಈ ಒಂದು ಫೋನ್ ಕೂಡ ನಾನು ಚೂಸ್ ಮಾಡಿದ್ದೀನಿ. ಸೊ ಈ ಒಂದು ಫೋನಲ್ಲಿ ಕ್ಯಾಮ್ರಾ ನೋಡ್ಕೊಂಡು 50+2 ಮೆಗಾಪಿಕ್ಸಲ್ನ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಿದ್ದೀವಿ. 16 ಮೆಗಾಪಿಕ್ಸಲ್ನ ಸೆಲ್ಫಿ ಶೂಟರ್ ಸಹ ನಾವು ಇಲ್ಲಿ ಫೋನಲ್ಲಿ ನೋಡ್ಕೋಬಹುದು. 6GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಸಹ ನಾವು ಈ ಒಂದು ಫೋನಲ್ಲಿ ಗಮನಿಸಬಹುದು. ಆ್ಯಂಡ್ ಈ ಒಂದು ಫೋನಲ್ಲಿ 5000 mAh ಬ್ಯಾಟ್ರಿ 44 ವ್ಯಾಟ್ನ ಪವರ್ ಅಡ್ಯಾಪ್ಟರ್ ನಮಗೆ ಈ ಒಂದು ಬಾಕ್ಸ್ ಸಮೇತ ಸಿಗ್ತಾ ಇದೆ. ಇಲ್ಲಿ ವಿವೋ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಪ್ರೈಸ್ ನೋಡ್ಕೊಂಡಾಗ 20,000ಕ್ಕೆ ಈ ಒಂದು ಫೋನು ನಿಮಗೆ ಅವೈಲೇಬಲ್ ಇರುತ್ತೆ. ಬೇಕಿತ್ತು ಅಂತಂದ್ರೆ ನೀವು ಆಫ್ಲೈನಲ್ಲಾದರೂ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತು ಆನ್ಲೈನಲ್ಲಾದರೂ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಈ ಆಪ್ಷನಲ್ಲಿ ನಿಮಗೆ ಹೆಚ್ಚು ಫೋನ್ಸ್ಗಳು ಕೂಡ ಸಿಗಬಹುದು. ನೋಡಿ, ನಿಮಗೆ ಈ ಪ್ಲಸ್ ಪಾಯಿಂಟಲ್ಲಿ ಏನಾದರೂ ಸಿಕ್ತು ಅಂತಂದರೆ ಇನ್ನು ಈ ಬೇರೆ ಯಾವುದಾದ್ರೂ ಬ್ರ್ಯಾಂಡ್ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೋಬಹುದು. ನನಗೆ ಹಾನೆಸ್ಟ್ಲಿ ಈ ಫೋನ್ಗಳಲ್ಲಿ ಯಾವ ಫೋನ್ ತೊಗೊಳ್ಳಿ ಅಂತ ನನ್ನ ಕೇಳೋದಾದರೆ ವಿವೋ ಬಿಟ್ಟರೆ ಐಕೋ ಮತ್ತು ನಾರ್ಜೋ 70ನ ಫೋನ್ನ ಪರ್ಚೇಸ್ ಮಾಡಿ. 70 Proನೂ ಕೂಡ ಅಷ್ಟೊಂದು ನನಗೇನು ಲೈಕ್ ಆಗಲಿಲ್ಲ. 70ನೇ ಪರ್ಚೇಸ್ ಮಾಡಿ. 3 ಫೋನ್ಸ್ಗಳು ಮಾತ್ರ ನಂಬರ್ 1 ಫೋನ್ಸ್ ಅಂತ ಕರಿತಾ ಇದ್ದೀನಿ. ಈ ಒಂದು 3 ಫೋನ್ಸ್ಗಳಲ್ಲಿ ನಿಮ್ಗೆ ಯಾವ ಒಂದು ಫೋನ್ ಬೇಕಿತ್ತು ಅಂತಂದ್ರೂ ಕೂಡ ಕಣ್ಣು ಮುಚ್ಕೊಂಡು ಆರಾಮಾಗಿ 3 ಫೋನ್ಸ್ಗಳನ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ನೋಡಿ ಯಾವ ಫೋನ್ ನಿಮ್ಗೆ ಇಷ್ಟ ಆಗುತ್ತೆ ಆ ಒಂದು ಫೋನ್ನ ಬಗ್ಗೆ ಕಮೆಂಟ್ ಮಾಡಿ. ಮತ್ತೆ ಯಾವುದಾದ್ರು ಫೋನ್ಗಳನ್ನ ಬಿಟ್ಟಿದ್ರೆ ಐ ಆಮ್ ಸಾರಿ, ನೀವು ಏನಾದರೂ ಕಮೆಂಟ್ ಮಾಡಿ ನನಗೆ ಆ ಒಂದು ವಿಷಯನ ತಿಳಿಸ್ಬೋದು. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ. ಅಲ್ಲ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.